ಕೇಳಿ ಹಾಡುಗಳ ಕಾರ್ಯಕ್ರಮ ಅದರಲ್ಲಿ ಮಾಡ್ತಾರೆ. ಆದರೆ ರಾಘವೇಂದ್ರ ಕಾಂಚನ್ ಮತ್ತು ಹರ್ಪಲ್ ಇಬ್ಬರು ಕೂಡ ನಾನು ಭಾಳ ಪ್ರಿಯರಾದವರು. ಒಂದು ರಾಘವೇಂದ್ರ ಅವರ ಸಾಹಿತ್ಯ ಪ್ರೀತಿ ಮತ್ತು ರಾಮಚಂದ್ರ ಅವರ ಸಂಗೀತ ಪ್ರೀತಿ, ಈ ಎರಡು. ಮತ್ತು ಇವರ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ನಾನು ಭಾಗವಹಿಸಿದ್ದೀನಿ. ಆದ್ದರಿಂದ ನನಗೆ ಭಾಳ ಸಂತೋಷದ ಸಂಗತಿ. ರಾಘವೇಂದ್ರ ಒಂದು ಮಾತು ಹೇಳಿದ್ರು, ಈ ಹಾಡಿಗೆಲ್ಲ ಹೇಗೆ ಪ್ರಭಾವ ಬೀರಿತು ನಮ್ಮ ಕವಿಗಳ ಮೇಲೆ ಹಾಗೆ ಅಂತ. ನಾನು ನಿಜವಾಗಿ ಹೇಳಬೇಕಾದ್ರೆ ಚಿತ್ರಗೀತೆಗಳಿದ್ದರೆ ಕವಿ ಆದವನ್ನ ನಾನು. ಅವರು ಹೇಳ್ತಾ ಇರ್ತೀರಿ, ನಾನು ಹಾಡುಗಾರ ಆಗಬೇಕಾಗಿತ್ತು, ದಾರಿ ತಪ್ಪಿ ಕವಿ ಆದೆ ಅಂತ. ನಾನು ಸಂಗೀತದ ಹಿಂದೆ ಇದ್ದವನೇ. ನಾನು ಚಿಕ್ಕಂದಿದ್ದು ಹಾಡ್ತಾ ಇದ್ದವನು. ಪ್ರೈಮರಿ ಸ್ಕೂಲಿಂದ ಮಿಡ್ಲ್ ಸ್ಕೂಲ್, ಹೈಸ್ಕೂಲ್, ಕಾಲೇಜ್ ತನಕ ಎಲ್ಲ ಕಡೆ ಫಸ್ಟ್ ಪ್ರೈಸ್ ಅಂತೂ ನನಗೆ ಗ್ಯಾರಂಟಿ ಬಂದಿತ್ತು. ಅದೆಲ್ಲ ಹಾಡಿದ್ದೆ. ಆದರೆ ನನ್ನ ತಂದೆಗೆ ನನ್ನ ಸಂಗೀತ ಕಳಿಸ್ತಿಲ್ಲ, ನನ್ನ ತಂಗಿಗೆಲ್ಲ ಕಳಿಸ್ತಾರೆ.